ಇನ್ನು ಸ್ಯಾಂಡಲ್ವುಡ್ನ ಅಂಗಳದಲ್ಲಿ ಮಹಾ ಹೋಮ ಹವನಗಳು ನಡೀತಾ ಇದ್ದಾವೆ. ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರ ಸಂಘದಿಂದ ಈ ಪೂಜೆ ಹೋಮ ಹವನಾದಿಗಳು ಕಲಾವಿದರ ಸಂಘದ ಕಚೇರಿಯಲ್ಲಿ ಹೋಮ ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಈ ಕಚೇರಿ ಇವತ್ತು ಬೆಳಗ್ಗೆ 7:30ರಿಂದ 11:30ರವರೆಗೆ ವಿಶೇಷ ಪೂಜೆ ನಡೀತಾ ಇದೆ. ನಾವು ಗಮನಿಸ್ತಾ ಇದ್ವಿ, ಗಣಯಾಗ ಆಗಿರ್ಬೋದು, ಆಶ್ಲೇಷ ಬಲಿ ಆಗಿರ್ಬೋದು, ಸರ್ಪ ಶಾಂತಿ, ಮೃತ್ಯುಂಜಯ ಹೋಮ ಆಗಿರ್ಬೋದು, ಇದೆಲ್ಲವನ್ನು ನಡೆಸ್ತಾ ಇದ್ದಾರೆ. ಗಣಯಾಗ ಯಾಕೆ ಮಾಡ್ತಾರೆ? ವಿಘ್ನಗಳು ಬರಬಾರ್ದು ಅಂತ. ಈಗಾಗಲೇ ವಿಘ್ನಗಳಿದ್ದಾವೆ ಸ್ಯಾಂಡಲ್ವುಡ್ನಲ್ಲಿ, ಆ ವಿಘ್ನಗಳು ಕಳೀಬೇಕು ಅಂತ ಹೇಳಿ ಮಾಡ್ತಾರೆ. ಆಶ್ಲೇಷ ಬಲಿ, ನಾಗದೋಷಗಳು ಇದ್ದಂಥ ಸಂದರ್ಭದಲ್ಲಿ, ಸರ್ಪ ದೋಷಗಳು ಇದ್ದಂಥ ಸಂದರ್ಭದಲ್ಲಿ ಸರ್ಪ ಶಾಂತಿ ಅಂತ ಮಾಡ್ತಾರೆ. ಅದರ ಜೊತೆಗೆ ಮೃತ್ಯುಂಜಯ ಅಂದರೆ ಮೃತ್ಯು ಅನ್ನೋದು ಬೇರೆ, ಆದರೆ ಇಲ್ಲಿ ಸೋಲು ಬರಬಾರ್ದು ಅಂತ, ಅಂದರೆ ಏಳಿಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಲಾಗ್ತಾ ಇದೆ. ರಾಕ್ಲೈನ್ ವೆಂಕಟೇಶು ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಉಡುಪಿಯ ಪ್ರಕಾಶ್ ಅಮ್ಮಣ್ಣಯ್ಯ ಇವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ. ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದಕ್ಕಿಂತಲೂ ಪ್ರಮುಖವಾಗಿ ಈ ಪೂಜೆ ಯಾಕೆ ಅಂತ ನಾವು ಹೇಳ್ತಾ ಇದ್ವಿ. ಕಳೆದ 1 ವರ್ಷ 2 ವರ್ಷದಿಂದ ಸ್ಯಾಂಡಲ್ವುಡ್ನಲ್ಲಿ ನಡೆಯಬಾರದ್ದೆಲ್ಲ ನಡೆದು ಹೋಗ್ತಾ ಇದೆ. ಅದು ಈಗ ನಡೀತಾ ಇರುವಂಥ ಘಟನೆ ಅಂತಲ್ಲ. ಅನೇಕರನ್ನು ನಾವು ಕಳ್ಕೊಂಡಿದ್ವಿ, ಅನೇಕ ನಟ ನಟಿಯರನ್ನು ಕಳ್ಕೊಂಡಿದ್ವಿ. ಪುನೀತ್ ಅವ್ರನ್ನ ಕಳ್ಕೊಂಡ್ವಿ, ಜೊತೆಗೆ ಈ ಅಪ್ಕಮಿಂಗ್ ಹೀರೋಸ್ ಅಂತ ಏನು ಹೇಳ್ತೀವಿ, ಯುವಕರು, ಅವ್ರನ್ನ ಕಳ್ಕೊಂಡ್ವಿ. ಲೀಲಾವತಿ ಅಂಥ ನಟಿಯರನ್ನು ಕಳ್ಕೊಂಡ್ವಿ. ಸ್ಯಾಂಡಲ್ವುಡ್ಗೆ ಒಂದಲ್ಲ ಒಂದು ಏನೋ ಒಂದು ಆಗ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ದೋಷ ನಿವಾರಣೆಗೋಸ್ಕರ ಈ ಹೋಮ ಹವನಾದಿಗಳು ನಡೀತಾ ಇದ್ದಾವೆ. ಕೀರ್ತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಟ್ಟು ಹೋಗ್ತಾರೆ. ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೀರ್ತಿ, ಸದ್ಯ ಏನಾಗ್ತಾ ಇದೆ, ಯಾವ ಪೂಜೆ ನಡೀತಾ ಇದೆ, ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಹೇಗೆ? ಚೆಕ್ ಚೆಕ್ ಕೇಳಿಸ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆಯಾ ಕೀರ್ತಿ? ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ಆಗಲೇ ನಾವು ಮಾತಾಡ್ತಾ ಇದ್ವಿ. ಈಗ ಯಾವ ಹೋಮ ಹವನಾದಿಗಳು ನಡೀತಾ ಇದ್ದಾವೆ, ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನ್ ಕತೆ? ಸದ್ಯಕ್ಕೆ ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಶುರುವಾಗಿರುವಂತಹ ಈ ಒಂದು ಹೋಮ ಇನ್ನೂ ನಡೀತಾ ಇದೆ. 12:30ವರೆಗೂ ಈ ಒಂದು ಹೋಮ ನಡೆಯುತ್ತೆ. ಸದ್ಯಕ್ಕೆ ಈ ಒಂದು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಜೂನಿಯರ್ ನರಸಿಂಹರಾಜು ಅವರು ಹಿರಿಯ ಕಲಾವಿದರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಈ ಒಂದು ಹೋಮದಲ್ಲಿ ಅವರು ಸಹ ಭಾಗಿಯಾಗ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಅವರೇ ಕೊಡ್ತೀನಿ ಅಂತ ನನಗೆ ಹೇಳಿದ್ರು. ಸರ್ ನಮಸ್ತೆ. ಚಿತ್ರರಂಗದಲ್ಲಿ 47 ವರ್ಷದಿಂದ ನೀವು ಸಕ್ರಿಯರಾಗಿದ್ದೀರಾ, ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದೀರಾ. ಸದ್ಯಕ್ಕೆ ಈ ಒಂದು ಹೋಮದ ವಿಶೇಷತೆಗಳು ಏನು, ಜೊತೆಗೆ ಸಂಕಷ್ಟದಲ್ಲಿ ಸ್ಯಾಂಡಲ್ವುಡ್ ಇದೆ, ನಿಮ್ಮ ಗಮನಕ್ಕೆ ಬಂದಿರೋ ಹಾಗೆ ಯಾವ ರೀತಿ ಬೆಳವಣಿಗೆ ಕಾಣಬೇಕು? ಮೇಡಮ್, ನಾನು ಕನ್ನಡ ಚಿತ್ರರಂಗದ ಅವತ್ತಿಂದ ಇವತ್ತವರೆಗೂ ನೋಡ್ಕೊಬಂದಿದ್ದೀನಿ. ಎಕ್ಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅವರ ಸಾವಾದ ನಂತರ ಇಂಡಸ್ಟ್ರಿ ಕುಂಡಿತಾ ಬಂತು. ಇಂಡಸ್ಟ್ರಿಲಿ ಬೇರೆ ಟೆಕ್ನಾಲಜಿಗಳು ಬಂದಿರ್ಬೋದು, ಅದು ಒಂದು ಕಾರಣ. ಆದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೊಳ್ಳೆ ನಾಯಕ ನಟರುಗಳಿಲ್ಲ. ಆಮೇಲೆ ನಾವೆಲ್ಲೇ ಹೋದ್ರೆ ಇವತ್ತು ಕೇಳ್ತಾರೆ, ಸರ್ ನಿಮ್ಮ ಕಾಲದ ಸಿನಿಮಾ ಇವತ್ತು ಬರ್ತಾ ಇಲ್ಲ, ನಿಮ್ಮ ಕಾಲದ ಸಿನಿಮಾ ಬರ್ತಾ ಇಲ್ಲ. ಅವತ್ತೆಲ್ಲ ಮೆಸೇಜ್ ಇರ್ತಿತ್ತು, ಒಳ್ಳೆಯ ಒಂದು ಇದು ಕೊಡ್ತಾ ಇದ್ದೀರಿ ಮೆಸೇಜ್, ಅಂಥ ಸಿನಿಮಾಗಳು ಬರ್ತಾ ಇತ್ತು ಅಂತ ಎಲ್ಲ ಕೇಳ್ಬಿಡ್ತಾಯಿತ್ತು. ಈ ಚಿತ್ರರಂಗ ಉಳಿಬೇಕು, ಇವತ್ತು ನಶಿಸಿ ಹೋಗುವಂಥ ಹತ್ತಕ್ಕೆ ಬಂದಿರೋ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡೋಣ. ಅದೇ ಆಗಲೇ ಹೇಳ್ತಾ ಇದೆ, ಸ್ಯಾಂಡಲ್ವುಡ್ನಲ್ಲಿ ಒಂದರ ಮೇಲೊಂದರಂತೆ ಆಘಾತಗಳು, ಜೊತೆಗೆ ಸಿನಿಮಾಗಳು ಬರ್ತಾ ಇಲ್ಲ. 3 ವರ್ಷಕ್ಕೆ 4 ವರ್ಷಕ್ಕೆ ಸಿನಿಮಾಗಳು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅನ್ನೋದೇ ಇಲ್ಲ. ಒಂದರ ಮೇಲೊಂದರಂತೆ ಥಿಯೇಟರ್ಗಳು ಮುಚ್ತಾ ಇದ್ದಾವೆ. ಈ ಎಲ್ಲ ಸಂಕಷ್ಟದಿಂದ ಹೊರಬರೋದಕ್ಕೆ ಈ ಪ್ರಯತ್ನ ಆಗ್ತಾ ಇದೆ. ಈಗಲಾದರೂ ಸ್ಯಾಂಡಲ್ವುಡ್ ನಿಜಕ್ಕೂ ಇದೆಲ್ಲದರಿಂದ ಹೊರಗೆದ್ದು ಬಂದು ಫಿನಿಕ್ಸ್ನಂತೆ ಬರಬೇಕು ಅನ್ನೋದೇ ಎಲ್ಲರ ಆಶಯ. ಎಲ್ರಿಗೂ ಗೊತ್ತಿದೆ ತೊಂದರೆಗಳಾಗ್ತಾ ಇವೆ ಅಂತೇಳಿ. ಅದು ಬರಬಾರ್ದು, ನಮಗೆ ಕೀರ್ತಿ ಬರಬೇಕು, ನಮ್ಮ ನಾಡಿಗೆ ಕೀರ್ತಿ ಬರಬೇಕು ಎನ್ನುವಂಥ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇರೋದು. ಈ ಯಾವುದೇ ಕರ್ಮಗಳನ್ನು ಮಾಡಬೇಕಿದ್ರೆ ಮೊದಲು ಗಣಪತಿಯನ್ನು ಆರಾಧನೆ ಮಾಡಬೇಕು. ಕೆಲವು ಕಡೆ ಸ್ವಸ್ತಿಗಿಟ್ಟು ಕೈ ಮುಗಿತಾರೆ. ಇಲ್ಲಿ ಹೋಮ ಪ್ರಕ್ರಿಯೆ ಮೂಲಕ ಗಣಪತಿ ಹವನ ನಡೀತದೆ. ಅದು ಆದ ಮೇಲೆ ಮೃತ್ಯುಂಜಯ ಹೋಮ, ಅದು ಆದ ಮೇಲೆ ಆಶ್ಲೇಷ ಬಲಿ, ಆಮೇಲೆ ನಾಗದರ್ಶನ. ಈ 3-4 ಕಾರ್ಯಕ್ರಮಗಳನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಯಾವುದೇ ವಿಚಾರಗಳನ್ನು ನಾವು ಅದರ ಅರ್ಥವನ್ನು ತಿಳಿಯದೆ ಮಾಡಿದರೆ ಅದು ಅನರ್ಥವೂ ಆಗ್ಬೋದು, ಫಲವೂ ಶೂನ್ಯ ಆಗ್ತದೆ. ಗಣಪತಿ ಹವನ ಮಾಡುವಂಥದ್ದು ಎಲ್ರಿಗೂ ಗೊತ್ತಿದ್ದ ವಿಚಾರ. ನಿರ್ವಿಘ್ನಂ ಕುರು ಅಂತೇಳಿ, ನಿರ್ವಿಘ್ನವಾಗಿ ನಡೀಲಿ ನಮ್ಮದು ಅಂತೇಳಿ. ಇನ್ನು ಮೃತ್ಯುಂಜಯ ಹೋಮ ಮಾಡುವಂಥದ್ದು ಸಾಮಾನ್ಯರ ಯೋಚನೆಯಲ್ಲಿ ಮೃತ್ಯು ಅಂತ ಹೇಳಿದ ತಕ್ಷಣ ಸತ್ತೋಗೋದು ಅಂತೇಳಿ. ನಮ್ಮ ಸಾಧನೆಗಳು ಸತ್ತೋಗೋದು, ನಮ್ಮ ಪ್ರಯತ್ನಗಳು ಸತ್ತೋಗೋದು. ಹೀಗೆ ಕನ್ನಡ ಚಿತ್ರರಂಗದ ಎಷ್ಟೋ ಚಿತ್ರಗಳು ನೆಲಕಚ್ಚಿವೆ, ಅವರೆಷ್ಟೋ ಹಣ ಹಾಕಿದ್ದು ಹೋಗಿದೆ.
ಇನ್ನು ನಿಮ್ಮ ಮೀಡಿಯಾಗಳಿಗೂ ಹೋದರೂ ಕೂಡ ಎಷ್ಟೋ ಮೀಡಿಯಾಗಳು ಮುಚ್ಚಿವೆ. ಆಗ ಅಂಥದ್ದೆಲ್ಲ ಆಗಬಾರ್ದು, ನಷ್ಟ ಬರಬಾರ್ದು, ನಷ್ಟವೇ ಮೃತ್ಯು ಆಗ್ತದೆ. ಓಕೆ, ಕೀರ್ತಿ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಕೀರ್ತಿ, ಕಂಟಿನ್ಯೂ ಮಾಡಿ. ಅದೇ ವಾಸುದೇವ್ ಅವರೇ, ಈಗಾಗಲೇ ನರಸಿಂಹರಾಜು ಅವರು ಮಾಹಿತಿಯನ್ನು ಹೇಳ್ತಿದ್ರು. ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದ ಆದಮೇಲೆ ಈ ಒಂದು ಸ್ಯಾಂಡಲ್ವುಡ್ಗೆ ಒಂದಷ್ಟು ಸಂಕಟಗಳು ಇಲ್ಲಿ ಶುರುವಾಯಿತು ಅನ್ನುವಂಥದ್ದನ್ನು ಹೇಳ್ತಿದ್ರು. ಅವರ ಮಾತು ಮುಂದುವರಿಸ್ತಾರೆ. ಸರ್ ಹೇಳಿ. ಆ ದೃಷ್ಟಿಯಿಂದ ಚಿತ್ರರಂಗ ಮತ್ತೆ ಒಂದಾಗಬೇಕು, ಕೆಲಸಗಳಿರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಏನೋ ಒಂದು ಇದಾಗಿರ್ಬೋದು ಅನ್ನೋ ದೃಷ್ಟಿಯಿಂದ ದೇವರ ಮೊರೆ ಹೋಗ್ತಾ ಇದ್ದೀವಿ. ನಮ್ಮ ಕಲಾವಿದರ ಸಂಘ ಅದು ಅಲ್ಲದೆ ಹೋಗ್ತಾ ಇದೆ. ನಮ್ಮ ಕಲಾವಿದರ ಸಂಘ ಮುಖ್ಯಸ್ಥರ ಅಂತ ಅರಾಕ್ಲೈ ವೆಂಕಟೇಶ್ ಅವರು, ಶ್ರೀ ದೊಡ್ಡಣ್ಣವರು, ಎಲ್ಲ ಕಲಾವಿದರು ಇವತ್ತು ನಾವು ಮುಂದೆ ಇದರಲ್ಲಿ ಸೇರ್ತಾ ಇದ್ದೀವಿ. ಇಲ್ಲಿ ಈಗ ನಡೀತಾ ಇರೋದು ಮೃತ್ಯುಂಜಯ ಹೋಮ ಇಲ್ಲಿ. ಹಾಗೆ ಅಲ್ಲಿ ನವಗ್ರಹ ಹೋಮ, ಗಣಪತಿ ಹೋಮ ಎಲ್ಲ ನಡೀತಾ ಇದೆ. ಇದು ಉದ್ದೇಶ ಮಾಡ್ತಾ ಇರೋದು ಚಿತ್ರರಂಗ ಮತ್ತು ಸದೃಢವಾಗಬೇಕು, ಒಳ್ಳೆಯದಾಗಬೇಕು, ಎಲ್ರಿಗೂ ಕೆಲಸಗಳು ಸಿಗಬೇಕು, ಒಳ್ಳೊಳ್ಳೆ ಬರಬೇಕು, ನಿರ್ಮಾಪಕರು ಹಾಕಿದ ಹಣ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹೋಮ ಮತ್ತು ಪೂಜೆನ ಕಲಾವಿದರ ಸಂಘ ಹಮ್ಮಿಕೊಂಡಿದೆ. ಇದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಅಂದ್ಕೊಂಡಿದ್ದೀನಿ. ಇದರಿಂದ ಇನ್ಮೇಲಾರು, ಆಮೇಲೆ 2 ವರ್ಷದಿಂದ ಮಳೆ ಇಲ್ಲ ಅಂತೀರಿ ಎಲ್ಲ ಕಡೆ, ಇವತ್ತು ಮಳೆ ಕೂಡ ಚೆನ್ನಾಗಿ ಬಂದಿದೆ. ಅದೇ ಥರ ಕನ್ನಡ ಚಿತ್ರರಂಗ ಮೇಲೆ ಹೇಳಿ ಅಂತ ಹೇಳಿ. ಕಲಾವಿದರ ಸಂಘ ಹೊಸ ಕಟ್ಟಡ ನಿರ್ಮಾಣ ಆದಮೇಲೆ ಇದೇ ಮೊದಲನೇ ಬಾರಿಗೆ ಈ ರೀತಿ ಇಷ್ಟು ದೊಡ್ಡ ಹೋಮ ನಡೀತಾ ಇರೋದು ಅಂತ. ಇದು ಓಪನ್ ಆದಾಗ ನಾವು ಮಾಡಿದ್ವಿ. ಮಾಮೂಲಾಗಿ ಗೃಹ ಪ್ರವೇಶ ಏನು ಮಾಡಬೇಕಾಯಿತು ಅವಾಗ ಮಾಡಿದ್ವು ಆ ಕಾರ್ಯಕ್ರಮನ ಜನರಲ್ ಆಗಿ. ಅದಾದ ಮೇಲೆ ಈ ದೃಷ್ಟಿಯಿಂದ ಈ ಹೋಮವನ್ನು ಮೊದಲನೇ ಸಲ ಇಟ್ಕೊಂಡಿದ್ದೀವಿ. ಮೃತ್ಯುಂಜಯ ಹೋಮ ಹೇಗೆ ಕನೆಕ್ಟ್ ಆಗುತ್ತೆ ಅಂತ, ಈಗ ಏನದು ಅಕಾಲಿಕ ಮರಣ ಹೊಂದುತ್ತಾ ಇದ್ದಾರೆ ಸ್ಟಾರ್ ನಟರು, ಈ ಒಂದು ಕಾರಣಕ್ಕೆ ಮೃತ್ಯುಂಜಯ ಹೋಮ ಮಾಡ್ತಾರಾ? ಮೃತ್ಯುಂಜಯ ಮರಣನ ಹೊಂದಿರ್ತಾರೆ, ಮರಣ ನಿಲ್ಲಿಸ್ಬೋದು ಅನ್ನೋದೊಂದಾಗಲಿ, ಅವ್ರಿಗೆ ಒಳ್ಳೆ ಸದ್ಗತಿ ಯಾರು ಪ್ರಾಪ್ತಿಯಾಗಲಿ, 2 ದೃಷ್ಟಿಯಿಂದ ಮೃತ್ಯುಂಜಯ ಹೋಮವನ್ನು ಮಾಡೋದು. ಅದರಿಂದ ಅದು ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ವಾಸ್ತವ್ಯವರೇ, ಇದಿಷ್ಟು ಜೂನಿಯರ್ ನರಸಿಂಹರಾಜು ಅವರ ಮಾತಾಗಿತ್ತು. ಓಕೆ, ಥ್ಯಾಂಕ್ ಯು ಕೀರ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.